ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ 843 ರೂಲ್ಸ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFT ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಂಬಲವನ್ನು ನೀಡಿ, ಬೆಲ್ ಐಕಾನ್ ಒತ್ತೋದ್ರ ಮೂಲಕ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ, ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಷಯಗಳನ್ನೆಲ್ಲ ಹಂಚಿ, ವಿಡಿಯೋಸನ್ನೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಸೊ 843 ರೂಲ್ ಆಫ್ ಕಾಂಪೌಂಡಿಂಗ್ ಅಂದರೆ ಏನು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಸೊ ರೂಲ್ ಆಫ್ ಕಾಂಪೌಂಡಿಂಗ್ ಅಂತಂದರೆ ಏನು ಅಂದರೆ ಇದು ಒಂದು ರೀತಿ ಸ್ನೋ ಬಾಲಿಂಗ್ ಥರ. ಸ್ನೋ ಬಾಲ್ ಅಂತಂದರೆ ಏನು ಅಂದರೆ ಒಂದು ಸಣ್ಣ ಹಿಮದ ಒಂದು ಗುಡ್ಡೆಯನ್ನು ನೀವು ಕೈಯಲ್ಲೇ ಅದನ್ನು ಮಾಡಿಬಿಟ್ಟು ಮೇಲೆ ದೊಡ್ಡ ಒಂದು ಹಿಮ ಶಿಖರದಿಂದ ನೀವು ಅದನ್ನು ಕೆಳಗಡೆ ಹಾಕ್ತೀರಾ ಅಂದಾಗ ಅದೇನಾಗುತ್ತೆ, ಆ ಕೆಳಗಡೆ ಗ್ರಾವಿಟೇಷನಲ್ ಫೋರ್ಸಿಂದ, ಗುರುತ್ವಾಕರ್ಷಣ ಶಕ್ತಿಯಿಂದ ಆ ಹಿಮ ಜಾಸ್ತಿ ಆಗ್ತಾ ಬಂದು 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 ಒಂದು ದೊಡ್ಡ ಹಿಮದ ಒಂದು ಬಂಡೆಯಂತೆ ಆಗುತ್ತೆ ಅನ್ನೋಂಥ ವಿಚಾರ. ಇದನ್ನು ನಾವು ಸ್ನೋ ಬಾಲಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದೇ ರೀತಿಯೇ ಈ ಕಾಂಪೌಂಡಿಂಗ್ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ವರ್ಕ್ ಆಗುತ್ತೆ ಅನ್ನೋಂಥ ವಿಚಾರ. ಸೊ ಈ ರೂಲ್ ಆಫ್ ಕಾಂಪೌಂಡಿಂಗ್ ಅದರಲ್ಲಿ 843 ಅನ್ನೋದು ಏನು ಅಂತಂದರೆ, ಈ 8 ಮತ್ತು 4 ಮತ್ತು 3 ಅನ್ನೋದನ್ನು 3 ಭಾಗವಾಗಿ ನಾವು ವಿಂಗಡಿಸ್ಬೋದು. ಸೊ 8 ಅನ್ನೋದನ್ನು 8 ವರ್ಷ ಅಂತ ನಾವು ಹೇಳ್ತೀವಿ, 4 ಅನ್ನೋದನ್ನು 4 ವರ್ಷ ಮತ್ತು 3 ಅನ್ನೋದು 3 ವರ್ಷ. ಒಟ್ಟು ಟೋಟಲ್ ಆಗಿ ನಾವು ನೋಡಿದಾಗ 16 ವರ್ಷ ಅಂತ ನಾವು ಪರಿಗಣನೆಗೆ ತೊಗೊಬೋದು. ಸೊ ಈ 843 ರೂಲ್ ಆಫ್ ಕಾಂಪೌಂಡಿಂಗಲ್ಲಿ ಮೊದಲನೇ 8 ವರ್ಷದಲ್ಲಿ ನೀವು ಹಾಕಿದಂಥ ಹಣ ಏನಿದೆ ಅದು ಎಷ್ಟು ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ, ಮತ್ತು ನೆಕ್ಸ್ಟ್ 4 ವರ್ಷದಲ್ಲಿ ಎಷ್ಟು ಪ್ರಮಾಣ, ಮತ್ತು ಅದರ ಬಳಿಕ ಇರುವಂತಹ 3 ವರ್ಷ ಏನಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಒಂದು ಎಕ್ಸಾಂಪಲ್ ಜೊತೆಗೆ ನಾನು ಈ ವಿಷಯವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಮುಖ್ಯವಾದಂಥ ಒಂದು ಫ್ಯಾಕ್ಟರ್ಸ್ಗಳೇನು ಅಂತ ನಾವು ನೋಡೋದಾದರೆ, ಸೊ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳಿದೆ. ಅದೇನು ಅಂತಂದರೆ ಇನ್ವೆಸ್ಟ್ಮೆಂಟ್ ಚಾಯ್ಸ್, ನೀವು ಯಾವ ಬಗೆಯಾದಂತಹ ಹೂಡಿಕೆಯಲ್ಲಿ ಹಣವನ್ನು ತೊಡಗಿಸ್ಕೊಂಡಿದ್ದೀರಾ ಮತ್ತು ಅದರ ಬಡ್ಡಿ ದರ ಎಷ್ಟು ಅನ್ನೋಂಥ ವಿಚಾರ. ಎರಡನೇದು ಮಾರ್ಕೆಟ್ ಕಂಡೀಷನ್ನು. ಸೊ ಆಗಿನ ಒಂದು ಕಾಲಘಟ್ಟದಲ್ಲಿ ಅಥವಾ ನೀವು ಹೂಡಿಕೆ ಮಾಡುವಂಥ ಒಂದು ಸಮಯದಲ್ಲಿದ್ದಂಥ ಮಾರುಕಟ್ಟೆ ನಂತರ ವರ್ಷಗಳಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನುವಂಥ ವಿಷಯ. ಮತ್ತು ಮೂರನೇದು ಹೌ ಮಚ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್, ನೀವು ಎಷ್ಟರ ಪ್ರಮಾಣದಲ್ಲಿ ನೀವು ಹಣವನ್ನು ಹಾಕ್ಬೋದು ಅನ್ನುವಂಥ ವಿಚಾರ. ಇದರಲ್ಲಿ ಒಂದು ಮುಖ್ಯವಾದಂಥ ಒಂದು ಅಂಶ ಏನು 843 ರೂಲ್ ಆಫ್ ಕಾಂಪೌಂಡಿಂಗ್ ಅಂದರೆ, ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟೇ ನಿಮಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ಅನ್ನೋಂಥ ವಿಚಾರ. ಮತ್ತು ಬೇಗ ಸ್ಟಾರ್ಟ್ ಮಾಡೋದಷ್ಟೇ ಅಲ್ಲದೆ ನೀವು ಕನ್ಸಿಸ್ಟೆಂಟಾಗಿ ತಿಂಗಳಿಗೆ ಒಂದಿಷ್ಟು ಹಣವನ್ನು ನೀವು ಹಾಕೊತಾ ಬರಲೇಬೇಕು ಅನ್ನೋಂಥ ವಿಚಾರ. ಮತ್ತು ಸಮಯಕ್ಕೆ ಅವಕಾಶವನ್ನು ನೀವು ಕೊಡಬೇಕು, ಕಾಲಕ್ಕೆ ಅವಕಾಶವನ್ನು ಕೊಡಿ. ಸೊ ಕಾಲಾಯ ತಸ್ಮೈ ನಮಃ ಅಂತ ನಮ್ಗೆ ಗೊತ್ತಿರುತ್ತೆ. ಹಾಗೆ ಇದರಲ್ಲೂ ಅಷ್ಟೇ, ನೀವು ಟೈಮಿಗೆ, ಸಮಯಕ್ಕೆ ನೀವು ಅವಕಾಶ ಕೊಟ್ಟಂಗೂ ಇದು ಒಂದು ಸಣ್ಣ ಬೀಜ ಹೇಗೆ ಹೆಮ್ಮರವಾಗಿ ಬೆಳೆಯುತ್ತೋ ಆ ರೀತಿ ನಿಮ್ಮ ಹಣ ಸಹ ಒಂದು ರೀತಿಯಾಗಿ ಹೆಮ್ಮರವಾಗಿ ಮತ್ತೆ ಕಾಯಿ ಹಣ್ಣಾಗಿ ಅದು ನಿಮಗೆ ಕೊಡೋದಕ್ಕೆ ಶುರು ಮಾಡುತ್ತೆ ಅನ್ನೋಂಥ ವಿಚಾರ. ಇದೇ ರೂಲ್ ಆಫ್ ಕಾಂಪೌಂಡಿಂಗ್ ಆದಂಥ 843 ರೂಲ್. ಸೊ ಇದರಲ್ಲಿ ನಾನು ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಮೊದಲನೇ ಎಕ್ಸಾಂಪಲ್ ಏನು ಅಂತಂದರೆ, ಈಗ ನಿಮ್ಮ ಬಳಿ ಒಂದು 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಆ 10,000 ರೂಪಾಯಿನ ಈ 843 ವಿಧಾನದಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಸರಾಸರಿಯಾಗಿ ನೀವು ಈ ಒಂದು ಹಣವನ್ನು 10,000 ಅನ್ನೋದನ್ನು ಒಂದು ಲಂಸಮ್ ಆಗಿ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲೇ ಹಾಕಿದ್ದೀರಾ ಅಂತ ಅಂದ್ಕೊಳ್ಳೋಣ. ಹೈಪೋಥೆಟಿಕಲ್ ಆಗಿ ಹೇಳುವಂಥ ಒಂದು ವಿಚಾರ. ಮತ್ತೆ ಹೇಳುವಂಥ ಅಂಶ ಏನಂದರೆ, ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಿರುವಂಥ ವಿಡಿಯೋ. ನಾನು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಅದರಿಂದ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟಿಂಗ್ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಸೊ ನೀವೇನು ಮಾಡ್ತೀರಾ, ಒಂದು 12% ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ ಕೊಡುವಂತಹ ಒಂದು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದೀರಾ. ಈ 3 ಫ್ಯಾಕ್ಟರ್ಸ್ನ ಈ ಹಿಂದೆ ಏನು ಹೇಳಿದೆ ಅಂದರೆ, ನೀವು ಚೂಸ್ ಮಾಡಿದಂಥ ಇನ್ವೆಸ್ಟ್ಮೆಂಟ್, ಮತ್ತು ಎರಡನೇದು ಮಾರ್ಕೆಟ್ ಕಂಡೀಷನ್, ಮತ್ತು ಎಷ್ಟು ನೀವು ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀರಾ, ಇವೆಲ್ಲವೂ ಸಹ ನಿಮ್ಮ ಒಂದು ರಿಟರ್ನ್ಸ್ ಮೇಲೆ ದೊಡ್ಡ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ವಿಷಯ. ಸೊ 12% ಇಂಟ್ರೆಸ್ಟ್ ನಿಮಗೆ ಕೊಡ್ತಾ ಇದ್ದಾರೆ ವಾರ್ಷಿಕವಾಗಿ ಅಂತ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಇದೆ. ಅದರಲ್ಲಿ 2 ವಿಧಾನವನ್ನು ನೀವು ಅನುಸರಿಸ್ತೀರಾ. ಒಂದೇನು ಅಂದರೆ, ಲಂಸಮ್ ಆಗಿ 10,000 ರೂಪಾಯಿನ ಹಾಕಿರ್ತೀರಾ ಅಂದ್ಕೊಳ್ಳಿ. ಸೊ 10,000 ರೂಪಾಯಿನ ನೀವು ಲಂಸಮ್ ಆಗಿ ಆ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀರಾ. ಆ ಮೊದಲ 8 ವರ್ಷದಲ್ಲಿ ಆ 10,000 ರೂಪಾಯಿ ಬೆಳೆದುಬಿಟ್ಟು ಸುಮಾರು 24,760 ರೂಪಾಯಿ ಆಗಿರುತ್ತೆ. ಸೊ ನಾನು ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ದೀನಿ. ಸೊ ನೀವು ಈ ಬೋರ್ಡಲ್ಲಿ ನೀವು ನೋಡ್ಬೋದು, 24,760 ರೂಪಾಯಿ ಆಗಿದೆ 10,000 ರೂಪಾಯಿ. ಅದಲ್ಲದೆ ನೀವೇನು ಮಾಡ್ತೀರಾ ಅಂದರೆ, 500 ರೂಪಾಯಿನ ತಿಂಗಳಲ್ಲಿ ಅದೇ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಹೋದರೆ ಆ 8 ವರ್ಷದ ಅವಧಿಯಲ್ಲಿ ಏನಾಗುತ್ತೆ ಅಂದರೆ, ಆ 500 ರೂಪಾಯಿ ಅನ್ನೋದು ನಿಮಗೆ 78,512 ರೂಪಾಯಿ ಆಗಿರುತ್ತೆ. ಸೊ ಈ ಎರಡನ್ನೂ ನೀವು ಆ್ಯಡ್ ಮಾಡಿದ್ರಿ ಅಂದರೆ, ನಿಮಗೆ 1,03,272 ರೂಪಾಯಿ ಬಂದಿದೆ ನೋಡಿ. ಸೊ ಅದೇ ನೀವು 4 ವರ್ಷ ಮತ್ತೆ ಮುಂದುವರಿಸ್ತೀರಾ ಅಂತಂದಾಗ
ಅದೇ ₹10,000 ಹಾಕಿದಂಥ ಲಂಸಮ್ ಹಣ ಏನಿದೆ ಅದು ಸುಮಾರು ₹38,960 ಆಗಿಯೂ ₹500 ತಿಂಗಳಿಗೆ ಹಾಕಿರುವಂಥದ್ದು ಮತ್ತೆ 4 ವರ್ಷ ಅಂದರೆ 8+4 12 ವರ್ಷದಲ್ಲಿ ನಿಮಗೆ ₹1,54,048 ಆಗಿರುತ್ತೆ. ಸೊ ಟೋಟಲ್ ಆಗಿ ನಿಮ್ಮ ಬಳಿ ₹1,93,008 ಇರುತ್ತೆ. ಸೊ ಮತ್ತೆ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಒಂದು 3 ವರ್ಷ ಅಂದರೆ ಟೋಟಲ್ ಆಗಿ 8+4 12+3 ಸೊ ಹೀಗೆ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀರಾ ಅಂತ ಅನ್ಕೊಳ್ಳಿ. 16 ವರ್ಷದ ಅವಧಿಯಲ್ಲಿ ಎಷ್ಟಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಸೊ ₹10,000 ಲಂಸಮ್ ಆಗಿರೋದು 61,304, ₹500 ಕಟ್ತಾ ಹೋಗಿರೋದು 16 ವರ್ಷ ಬಿಡದೆ ಕಟ್ತಾ ಹೋಗಿದ್ದೀರಾ ಅಂದಾಗ ನಿಮಗೆ ಅಲ್ಲಿ ₹2,72,905 ಮತ್ತು ನಿಮಗೆ ಇಲ್ಲಿ ಗಮನಿಸಿದ್ರೆ ಟೋಟಲ್ ಆಗಿ ಇದೆರಡು ಆ್ಯಡ್ ಮಾಡಿದ್ರೆ ನಿಮ್ಮ ಬಳಿ ₹3,34,209. ಸೊ ಇಲ್ಲಿ ನೀವು ಈ ವ್ಯಾಲ್ಯೂಸ್ನ ನೀವು ಬದಲಿಸ್ಕೊಬೋದು. ಅಂದರೆ ಮುಖ್ಯವಾಗಿ ಇಲ್ಲಿ ₹10,000 ಅಂತ ಏನಿದೆಯೋ ಅದನ್ನು ನೀವು ಇನಿಷಿಯಲಿ ಇನ್ವೆಸ್ಟ್ಮೆಂಟ್ 1,00,000 ಹಾಕಿದ್ದೀರಾ ಅಂದರೆ ಈ 8 ವರ್ಷದಲ್ಲಿ ಅದು ನಿಮಗೆ 2,47,060 ಒಂದು ಸೊನ್ನೆನ ಆ್ಯಡ್ ಮಾಡೋದಷ್ಟೇ, 1,00,000 ಅಂತಂದರೆ. ಸೊ ಅದು ಮತ್ತೆ ನಿಮಗೆ 4 ವರ್ಷದ ಬಳಿಕ ಮತ್ತು ನಮ್ಮ 3 ವರ್ಷದ ಬಳಿಕ ಏನಾಗಿದೆ ಅನ್ನುವಂಥ ವಿಚಾರ. ಸೊ ಈ 843ಯಲ್ಲಿ ಸ್ಟಡಿಯಾಗಿ ನಿಮ್ಮ ಹಣ ಬೆಳೀತಾ ಹೋಗುತ್ತೆ. 4 ವರ್ಷದ ಆದಮೇಲೆ ಅದು ಡಬಲ್ ಆಗುತ್ತೆ. ಅದಾದಮೇಲೆ ಮತ್ತೆ 3 ವರ್ಷಕ್ಕೆ ನಿಮಗೆ ಒಂದು ರೀತಿ ಮ್ಯಾಜಿಕನ್ನು ನೀಡುತ್ತೆ ಅನ್ನುವಂಥ ವಿಷಯ. ನೀವು ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇಲ್ಲಿ ನೀವು 5,000 ಅಂತ ನೀವು ನೋಡ್ತಿದ್ದೀರಾ. ಸೊ ₹500 ಅಂತ ಹೇಳ್ತಾ ಇದ್ನಲ್ಲ, ಅದರಲ್ಲಿ ನೀವು 5,000 ಹಾಕಿದ್ದೀರಾ. ಅದೇ ಒಂದು SIP ಮಾಡಲಲ್ಲಿ 12% ಕೊಡ್ತಾ ಇದೆ ಕನ್ಸಿಸ್ಟೆಂಟ್ ಆಗಿ ಅಂತಂದರೆ 5,000 ಹಾಕಿದ್ದಿದ್ರೆ ಒಂದು ವೇಳೆ ಅದು ಇಲ್ಲಿ ₹7,00,000 ಆಗಿರ್ತಿತ್ತು. ಅದು ಮತ್ತೆ ಡಬಲ್ ಆಗಿ ನಿಮಗೆ ಹೆಚ್ಚು ಕಮ್ಮಿ 15,00,000 ಆಮೇಲೆ ನಿಮಗೆ ಎಷ್ಟು ₹2,72,00,000 ಆಗಿರ್ತಿತ್ತು ಅನ್ನುವಂಥ ಅಂಶ. ಸೊ ಇದನ್ನೆಲ್ಲ ಪರಿಗಣನೆಗೆ ತಗೊಬೇಕು ಅನ್ನುವಂಥ ಒಂದು ವಿಷಯ. ಸೊ ಇದೇ ಬಂದ್ಬಿಟ್ಟು ನಿಮಗೆ ರೂಲ್ ಆಫ್ ಕಾಂಪೌಂಡಿಂಗ್, 843 ರೂಲ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳಿ. ಮತ್ತು ಇದರಲ್ಲಿ ಇನ್ನೊಂದು 3 ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಅದೇನೆಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಇದನ್ನು ಶುರು ಮಾಡಿ ಮತ್ತು ಕನ್ಸಿಸ್ಟೆಂಟಾಗಿ ನೀವು ಇರಬೇಕಾಗುತ್ತೆ. ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅದನ್ನು ನೀವು ಡೈವರ್ಸಿಫೈ ಮಾಡಬೇಕು ಅನ್ನುವಂಥ ಒಂದು ಅಂಶ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಡೈವರ್ಸಿಫೈ ಮಾಡಿದಷ್ಟು ನಿಮಗೆ ರಿಸ್ಕ್ ಕಮ್ಮಿ ಆಗುತ್ತೆ ಮತ್ತು ನಿಮ್ಮ ಒಂದು ಕನ್ಸಿಸ್ಟೆನ್ಸಿನೂ ನೀವು ಇಂಪ್ರೂವ್ ಮಾಡ್ಕೊಬೇಕು. ಮತ್ತು ನಿಮ್ಮ ಇಂಟ್ರೆಸ್ಟ್ ರೇಟ್ ಏನಿದೆ ಅದರಲ್ಲೂ ಸಹ ವ್ಯತ್ಯಯಗಳಿರುತ್ತೆ. ಈಗ FDಗೆ ಇಂಟ್ರೆಸ್ಟ್ ರೇಟೇ ಬೇರೆ ಇರುತ್ತೆ, RDಲಿ ಇಂಟ್ರೆಸ್ಟ್ ರೇಟೇ ಬೇರೆ ಇರುತ್ತೆ, ಹಾಗೆ ಮ್ಯೂಚುವಲ್ ಫಂಡಿನ ಇಂಟ್ರೆಸ್ಟ್ ರೇಟ್ ಅನ್ನೋದೇ ಒಂದು ರೀತಿ ಬೇರೆ ಇರುತ್ತಲ್ಲ. ಸೊ ಹಾಗೆ ನೀವು ಸರಾಸರಿಯಾಗಿ ಎಷ್ಟಿರುತ್ತೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಅನ್ವಯವಾಗಿ ನೀವು ಇದನ್ನು ಪ್ಲ್ಯಾನ್ ಮಾಡ್ಕೊಬೋದು. ಸೊ ಈ 843 ರೂಲನ್ನು ಯಾವ್ಯಾವುದಕ್ಕೆ ನೀವು ಯೋಚನೆ ಮಾಡ್ಕೊಬೋದು ಅಂದರೆ, ನಂಬರ್ 1 ರಿಟೈರ್ಮೆಂಟ್ ಪ್ಲ್ಯಾನಿಂಗಿಗೆ ಯೋಚನೆ ಮಾಡ್ಬೋದು. ನಂಬರ್ 2 ನೀವು ವಿದೇಶಕ್ಕೆ ಎಲ್ಲರೂ ಪ್ರಯಾಣ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಅಂದರೆ ಫ್ಯೂಚರ್ನಲ್ಲಿ ಅದಕ್ಕೆ ಈ ಟೆಕ್ನಿಕನ್ನು ಫಾಲೋ ಮಾಡ್ಬೋದು. ನಂಬರ್ 3 ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ನಿಮಗೆ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ, ಹೈಯರ್ ಎಜುಕೇಷನ್ಗೆ ಹೊರದೇಶದಲ್ಲಿ ಹೋಗಿ ಓದಬೇಕು ಅನ್ನೋಂಥ ಆಸಕ್ತಿ ಏನಾದ್ರು ಇತ್ತು ಅಂದರೆ ಈ ರೀತಿ ಸಹ ನೀವು ಪ್ಲ್ಯಾನ್ ಮಾಡಿಕೊಂಡು ಒಂದು 10ರಿಂದ 16 ವರ್ಷದ ಬಳಿಕ ಈ ಹಣವನ್ನು ತೆಗೆದ ಮೇಲೆ ನೀವು ಹೊರದೇಶದ ಪ್ರಯಾಣ ಅಥವಾ ನಿಮ್ಮ ಎಜುಕೇಷನ್ಗೋಸ್ಕರ ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ ಅಥವಾ ನೀವು ರಿಟೈರ್ಮೆಂಟಿಗೋಸ್ಕರ ಸಹ ಅದನ್ನು ಹಂಗೆ ಮುಂದುವರ್ಸ್ಕೊತಾ ಹೋಗ್ಬೋದು ಅನ್ನೋಂಥ ಅಂಶ. ಸೊ ಇದರ ಮೂಲಕ ಏನು ಅಂತಂದರೆ ನಿಮ್ಮ ಹಣವನ್ನು ಎಷ್ಟು ಬೇಗ ನೀವು ಈ 843 ಕಾಂಪೌಂಡಿಂಗ್ ಟೆಕ್ನಿಕಲ್ಲಿ ಅಳವಡಿಸ್ಕೊಂಡು ಹೋಗ್ತಿರೋ ಅಷ್ಟು ಬೇಗ ಬೆಳೀತಾ ಹೋಗುತ್ತೆ ಅನ್ನೋಂಥ ವಿಚಾರ. ವಿಳಂಬ ಮಾಡಿದಷ್ಟು ಸಹ ನಿಮಗೆ ಆ ಟೈಮ್ ಏನಿದೆ ಟೈಮ್ ಕಮ್ಮಿ ಆಗ್ತಾ ಹೋಗುತ್ತೆ, ರನ್ವೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ರನ್ವೇ ಕಮ್ಮಿ ಆಗ್ತಾ ಹೋದಂಗೂ ನಿಮಗೆ ರಿಟರ್ನ್ಸ್ ತುಂಬ ಕಡಿಮೆನೇ ಸಿಗುತ್ತೆ ಅನ್ನೋಂಥ ವಿಷಯ. ಸೊ ಇದು 843 ರೂಲ್ ಆಫ್ ಕಾಂಪೌಂಡಿಂಗಿನ ಒಂದು ಸೀಕ್ರೆಟ್. ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFET ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯವನ್ನು ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.